ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಕಾಣೋ ಲೈಕನ್ನ ಕ್ಲಿಕ್ ಮಾಡಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ಸಂಡೇಗಳಿದ್ರಿಂದ ನಾನ್ ವೆಜ್ ಇರಬೇಕಲ್ಲ. ನಾನೇನು ಆಲ್ಮೋಸ್ಟ್ ಒಂದು 15 ದಿನನೇ ಆಯಿತು ತಿಂದು ಚಿಕನ್ನು. ಕೈಮಾ ಉಂಡೆ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅಮ್ಮ ಮಾಡೋದು ಇನ್ನೂ ಇಷ್ಟ. ಇವತ್ತು ಅಮ್ಮ ಕೈಮಾ ಉಂಡೆ ಸಾಂಬಾರು ಮಾಡ್ತಾಯಿದ್ದಾರೆ. ಸೊ ಅದ್ರ ಜೊತೆ ಸ್ವಲ್ಪ ಪೀಸು ಹಾಕಿ ಮಾಡ್ತಾರೆ, ಚಿಕನ್ ಕೈಮಾ ಉಂಡೆ ಸಾಂಬಾರು. ಇದು ರೆಸಿಪಿ ಬಂದು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನಾನು ಮರಿದೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ರಮ್ಯ ಲೈಫ್ ಸ್ಟೈಲ್ ಬ್ಲಾಗರ್ ಅಂತ. ಸೊ ನಿಮ್ಮ ಸಪೋರ್ಟ್ ಅಂದಮೇಲೆ ಯಾವಾಗಲೂ ಇರಲಿ. 5K ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಇಷ್ಟೆಲ್ಲ ಮಾತಾಡ್ತಾನೆ, ಅಮ್ಮ ಸೈಲೆಂಟಾಗಿ ಇನ್ನೇ ನಿಂತವ್ರೆ. ಹೇಳು ಅಮ್ಮೆ. ಹಾಯ್. ಏನು ಮಾಡ್ತಿದ್ಯಾ? ಚಿಕನ್ಲೇನು ಚಿಕನ್ ಕೈಮಾ ಉಂಡೆ, ಚಿಕನ್ ಸಾಂಬಾರು ಕೈಮಾ ಉಂಡೆ. ಸೊ ನಮ್ಮಲ್ಲಿ ಎಲ್ಲರಿಗೂ ಇಷ್ಟ ಕೈಮಾ ಉಂಡೆ. ನಮ್ಮ ಅಣ್ಣಂಗೆ ಇಷ್ಟ ಇಲ್ಲ, ಅವ್ನಿಗೆ ಚಿಕನ್ ಪೀಸ್ ಇಷ್ಟ. ನನಗೆ ಕೈಮಾ ಉಂಡೆ ಇಷ್ಟ, ನಮ್ಮ ಅಮ್ಮಂಗೆ ಇಷ್ಟ, ನಮ್ಮ ಅಪ್ಪಂಗೆ ಇಷ್ಟ. ಎಲ್ಲರಿಗೂ ಇಷ್ಟನೇ ಕೈಮಾ ಉಂಡೆ. ಧ್ರುವ ತಿಂತಾನ? ಧ್ರುವ ತಿಂತಾನೆ ಇವಾಗ. ಮೊದಲು ಒಂದು ಹಾಕ್ಬೇಕು ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ಆದರೆ ನಾನು ಹಂಗಲ್ಲ, ತಿಂತಾ ಇರ್ತೀನಿ, ಸುಮ್ಮನೆ ಹೋಗೋಬಾರ ತಿಂತಾ ಇರ್ತೀನಿ. ಸೊ ಒಂದು ವಾರದಿಂದ ನಮ್ಮ ಮೋಡ ಕವಿದ ವಾತಾವರಣ, ಒಂದು 2-3 ದಿನದ ಮಳೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಆ್ಯಡ್ ಮಾಡ್ತೀನಿ, ರಮ್ಯ ಲೈಫ್ ಸ್ಟೈಲ್ ವ್ಲಾಗರ್ ಅಂತ ಐಡಿನ. ಸೊ ಹೋಗಿ ಆದಷ್ಟು ಫಾಲೋ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ರೆಸಿಪಿಗಳು ಮಾತ್ರ ಸೂಪರಾಗಿರುತ್ತೆ. 10 ಗಂಟೆ ಕರೆಂಟ್ ಹೋದರೆ 6 ಗಂಟೆಗೆ ಬರುತ್ತೆ ಅಂತಂದರು. ಟೈಮ್ ಎಷ್ಟು? 10 ಆಯ್ತಾ? ಕರೆಕ್ಟಾಗಿ 10 ಗಂಟೆಗೆ ಹೋಗ್ಸೋರೆ, ಇನ್ನು 6 ಗಂಟೆ ಆಗುತ್ತೆ ಬರೋದು. ಸೊ ಅದಕ್ಕೆ ಬೇಗನೆ ಇನ್ನು 9 ಗಂಟೆಗೆ ಮಾಡ್ಕೊಂಡ್ವಿ, ಎಲ್ಲ ಆರ್ಡ್ಸ್ ಮಾಡಿಕೊಂಡ್ರಿ. ಸೊ ಚಿಕನ್ ಒಂದು ಬ್ಯಾಲೆನ್ಸ್ ಇತ್ತು, ಚಿಕನ್ ತಂದಾಯಿತು. ಇವಾಗ ನಮ್ಮ ಒಗ್ಗರಣೆ ಮಾಡ್ತಾಯಿದ್ದಾರೆ. ನಾನು ಈ ರೆಸಿಪಿನ ಆವಾಗಲೇ ಹೇಳ್ದಂಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ. ಸಖತ್ತಾಗಿ ಮಾಡ್ತಾರೆ ನಮ್ಮ. ಸೊ ಆದಷ್ಟು ನಿಮ್ಗೆ ಯಾವ ರೆಸಿಪಿ ಬೇಕೋ ಕಮೆಂಟ್ ಮಾಡಿ. ಸೊ ರೆಸಿಪಿಗಳನ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ನೋಡಿ ಗೈಸ್, ನಮ್ಮಲ್ಲಿ ಚಿಕನ್ ಮಾಡ್ತಾವ್ರೆ, ಒಗ್ಗರಣೆ ಕೊಟ್ಟಿದ್ದಾರೆ. ಕರೆಕ್ಟಾಗಿ 10 ಗಂಟೆಗೆ ಹೋಗ್ಸವ್ರೆ. ನಮ್ಮಣ್ಣ ಕೆಲ್ಸಕ್ಕೆ ಹೋದ, ಸೊ ಬರ್ತಾನೆ ಆಮೇಲೆ. ಸೊ ಅಲ್ಲಿವರೆಗೂ ಒಗ್ಗರಣೆ ಮಾಡಿ ಮಾಡ್ತಾರೆ ನಮ್ಮಮ್ಮ. ಗಾಯ್ಸ್ ಇವಾಗ ಖಾರ ಹಾಕಿದ್ದಾರೆ. ಸೊ ಖಾರ ಮತ್ತು ಚಿಕನ್ನು, ಉಪ್ಪು ಇಷ್ಟು ಚೆನ್ನಾಗಿ ಬೇಯಬೇಕು. ಇದು ರಸ ಕುಡಿಬೇಕು, ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಏನಂತೀರ ಮಮ್ಮಿ? ನಮಗೆ ಅಡುಗೆ ಮಾಡೋಕೆ ಬಿಟ್ಬಿಟ್ರೆ ಫುಲ್ ಇಂಟ್ರೆಸ್ಟ್ ಅಡುಗೆ ಮೇಲೆ ಇತ್ತು, ನನ್ನ ಮೇಲೆ ಬರೋದೇ ಇಲ್ಲ. ಅದು ಚಿಕನ್ ಬೇಯಬೇಕು. ಇಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದಾರೆ. ಹಾಗೆ ಏನಮ್ಮ ಇದು? ಲಿವರ್ ಲಾಸ್ಟ್ ಹಾಕ್ತಾರೆ. ಇವಾಗ ಕಾಯಿ ಕಳೆನ ಒಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದನ್ನ ಸ್ವಲ್ಪ ತೆಳ್ಳೆ ಮಾಡ್ಕೊತಾವ್ರೆ ನೀರು ಹಾಕ್ಬಿಟ್ಟು. ಗಾಯ್ಸ್ ಇವಾಗ ಕೈಮಾ ಉಂಡೆ ಕಲಿಸ್ಕೊತಾ ಇದ್ದಾರೆ ನಮ್ಮ ಅಮ್ಮ. ಸೊ ನೋಡ್ಬೋದು ಎಲ್ಲ ಐಟಮ್ಗಳೆಲ್ಲ, ಖಾರ, ಚಿಕನ್, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಮತ್ತು ಕಾಯಿ ಚೂರೆಲ್ಲ ರುಬ್ಬಿಟ್ಕೊಂಡಿದ್ದಾರೆ. ಡಿವೈಡ್ ಮಾಡ್ಕೊತಾ ಇದ್ದಾರೆ, ಸಾಕಾಗುತ್ತೆ ಏನು ಅಂತ. ಸೊ ಗೈಸ್ ನೋಡ್ಬೋದು ಇವಾಗ ಕೈಮಾ ಉಂಡೆಗೆ ಕಲಿಸಿದಾಗಿದೆ. ಸ್ವಲ್ಪ ಕಲಿಸ್ಬೇಕು, ಸಾಕಾ? ಫೈನಲ್ ಆಗಿ ಕೈಮಾ ಉಂಡೆಗೆ ರೆಡಿಯಾಗಿದೆ. ಉಪ್ಪು ಖಾರ ಸಾಕಾದಾಗ ನೋಡಬೇಕು. ಗಾಯ್ಸ್ ಕೈಮಾ ಉಂಡೆದು ಕಲಿಸಿದಾಗಿದೆ ಉಂಡೆ. ಸೊ ಉಂಡೆ ಟೇಸ್ಟ್ ಮಾಡ್ತೀನಿ. ಸೊ ಹಸಿದೆ ತಿನ್ನೋಕೆ ಇಷ್ಟ ನನಗೆ, ಸಖತ್ತಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ಸೊ ನೋಡ್ಬೋದು ಇಲ್ಲಿ ಸಖತ್ತಾಗಿರುತ್ತೆ. ಸೂಪರ್. ನೀವು ಟ್ರೈ ಮಾಡು. ಚೆನ್ನಾಗಿದಲ್ವಾ? ನನಗೆ ಇಷ್ಟ, ಹಸಿ ಉಂಡೆ ತಿನ್ನೋಕ್ಕೆ ಇಷ್ಟ. ಸೂಪರಾಗಿರುತ್ತೆ, ನೀವು ಟ್ರೈ ಮಾಡಿ. ಇಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿದೆ. ಒಂದು ಪೀಸ್ ಹಾಕೋತೀನಿ ನಾನು. ಇದನ್ನು ಟೇಸ್ಟ್ ಮಾಡೋಣ ಇವಾಗ. ಇಲ್ಲಿ ಸಾಂಬಾರು ರೆಡಿ ಆಗ್ತಿದೆ, ಹಾಗೆ ಇಲ್ಲಿ ಅನ್ನ ಕೂಡ ರೆಡಿ ಆಗ್ತಿದೆ. ಸೊ ಗೈಸ್ ಫೈನಲ್ ಆಗಿ ಕೈಮಾ ಉಂಡೆ ಮತ್ತು ಚಿಕನ್ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಮುದ್ದೆ ಮಾಡ್ತಾರಂತೆ ನಮ್ಮ ಅಮ್ಮ ಇದಕ್ಕೆ. ಸೊ ನೋಡೋಣ ಬನ್ನಿ. ಸೂಪರ್ ಮಮ್ಮಿ. ಇವಾಗ 11 ಗಂಟೆಗೆ ಅಡುಗೆ ಎಲ್ಲ ರೆಡಿಯಾಗಿ ಹೋಗೋದೆ. ಮುದ್ದೆ ಒಂದು ಮಾಡಬೇಕು. ಮುದ್ದೆ ನಮ್ಮ ಅಣ್ಣ ಬಂದಾಗ ಮಾಡ್ತಾರೆ ನಮ್ಮಮ್ಮ. ಇವಾಗೇನು ಬೆಳಗ್ಗೆನಾ? ಇವಾಗ 11 ಗಂಟೆ. ಇವಾಗ ಮಧ್ಯಾಹ್ನ ಆಗ್ತೈತೆ. 12 ಗಂಟೆ ಆಯಿತು, ಮಧ್ಯಾಹ್ನ. ಗೈಸ್ ನಮ್ಮ ಸಿಬಿಗೆ ಪೀಸ್ ಹಾಕೋರೆ ನಮ್ಮಮ್ಮ. ಮಮ್ಮಿ ಅದ್ರ ಮರಿಗೆ ಸಿಬಿ ಅಂತ ಹೆಸರು ಕಟ್ಬಿಟ್ಟವ್ರು, ಯಾಕಂದರೆ ಅದೇ ರೂಪ ಐತೆ ಇದು, ಅದಕ್ಕೋಸ್ಕರ. ಇನ್ನೂ ಅಷ್ಟು ತಿನ್ನಕ್ಕೆ ಬರಲ್ಲ, ಚರ್ಬಿ ಹಾಕೋನಿ ತಿಂತಾದ ನಿಧಾನಕ್ಕೆ.
ಹಾಗೆ ನಮ್ಮ ಅಣ್ಣ ಬರ್ತಾವನೆ. ಹಾಯ್ ಧ್ರುವ. ನೋಡಿ ಹೆಂಗಂತ ನಾವು ಅಮ್ಮಂಗೆ ಮಾವಿನ ತಗೊಂಬಂದವನೆ. ನೋಡೋಣ ಸೀಬಿ, ನಮ್ಮ ಸಿಬಿ ನೋಡಿ ಹೆಂಗದೆ. ಟ್ರೈ ಮಾಡ್ತಾ ಇದೀವಿ. ತಯಾರಿ ಅದೊಡ ಕಚ್ಚಕ್ಕೆ ಐತಿಲ್ಲ ಅದಕ್ಕೆ, ಹಂಗೂ ಟ್ರೈ ಮಾಡ್ತಾವ್ರಿ. ಧ್ರುವ ಹೇಳ್ಬಿಡು ಹಂಗೆ. ಇಲ್ಲಿ ನೋಡಿ ಗೈಸ್ ಮಾವಿನ ಇದೇ ಫಸ್ಟ್ ಟೈಮ್ ತಿಂತಿರೋದು ಮಾವಿನ ಕಾಲ ಶುರುವಾಗಿ ಇನ್ನೇನು 2 ತಿಂಗಳಾಯಿತು. 2 ತಿಂಗಳಿಂದ ತಿಂದೆ, ಇವಾಗ ತಿಂತಾವನಿ. ಸಖತ್ತಾಗಿದಲ್ಲ ಮಮ್ಮಿ ಗಾಯ್ಸ್, ಗಮ್ಮಂತ ಅದೇ ಚೆನ್ನಾಗಿತ್ತಲ್ಲ ಮಮ್ಮಿ. ನೋಡ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಸಖತ್ತಾಗೈತೆ ಮಾವಿನ. ನೋಡಿ ಇದೆಷ್ಟು ಆರೆಂಜ್ ಆಗೈತೆ ಮಮ್ಮ, ಇದು ಅಷ್ಟೇ ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ ಮಾವಿನ ಹಣ್ಣು, ಸೂಪರ್. ನೋಡ್ತು ನೋಡಿ ಗಾಯ್ಸ್, ನಮ್ಮ ಸಿಬಿ ತಿಂದ್ಬಿಟ್ಟು ನೋಡಿ ಹಿಂಗೆ ಆಟ ಆಡ್ತಾವಳೆ. ಅದರ ಚಿಕನ್ ಮಟನ್ ತಿಂದರೆ ಅದು ಗರ್ಕೆ ತಿಂತ ಅದೇ ಗಾಡಿ ಬರ್ತಾ ಸೌಂಡ್ ಕೇಳಂಗಿಲ್ಲ, ಎದುರ್ಕತ್ತೆ ಇನ್ನು. ಅವೆಲ್ಲ ನೋಡ್ತಾ ಅದೇ ತಿಂತಾ. ಸೂಪರ್, ನಮ್ಮ ಟ್ರೈನಿಂಗ್ ಕೊಟ್ಟಿರೋದಕ್ಕೂ ಸಾರ್ಥಕ ಆಯಿತು. ಚೆನ್ನಾಗಿ ರೂಢಿ ಮಾಡ್ಬಿಟ್ರೆ ಇಲ್ಲೇ ಹೋಗ್ಬಿಡ್ತೇವೆ. ಆವಾಗಲೇ ಅದೆಲ್ಲ ಹಾಕ್ತಿದ್ದು ತಿಂದಿರೋದೇ ಇಲ್ಲ ಅಲ್ವಾ. ನಮ್ಮ ಸಿವಿ ತಿಂತಿತ್ತು, ಅದ್ರ ಮರಿ ತಿನ್ನುತ್ತೆಲ್ಲ ಅಂತ ಗೊತ್ತಿಲ್ಲ. ಯಾಕೆ ಏನೋ ಚಿಕ್ಕ ಮರಿ ಅಲ್ವಾ ಗಾಯ್ಸ್, ಅದಕ್ಕೋಸ್ಕರ ಗೊತ್ತಾಗಲಿಲ್ಲ. ನೋಡಿ ಬರ್ತಾ ಇನ್ನೊಂದೆರಡು ಪೀಸ್ ಹಾಕು ಅಂತ. ಸಿವಿ ಭಲೆ ಆಟ ಗಾಯ್ಸ್ ಇದು. ಅಂದರೆ ಇದು ನಮ್ಮ ಮೇಘವ್ರ ಮನೇಲಿರುತ್ತೆ ಎನಿ ಟೈಮು. ಆ ಕಡೆ ಜಾಗ ಇರಲ್ವಲ್ಲ, ಆಚೆ ಕಡೆ ಆಟ ಆಡೋಕ್ಕೂ ಬಿಡಲ್ಲ, ಯಾಕಂದರೆ ನಾಯಿಗಳ ಕಾಟ ಜಾಸ್ತಿ. ಇಲ್ಲಾಂದ್ರೆ ಸ್ವಲ್ಪ ಇತ್ಲಿದೆಯಲ್ಲ, ಅದಕ್ಕೋಸ್ಕರ ಆಟ ಆಡ್ಕೊಂಡು ಕೂತಿರುತ್ತೆ. ಸೊ ನೋಡಿ ಗಾಯ್ಸ್, ಫೈನಲಾಗಿ ಚಿಕನ್ ಸಾಂಬಾರು ಮತ್ತು ಚಿಕನ್ ಕೈಮಾ ಉಂಡೆ ರೆಡಿಯಾಗಿದೆ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಗಾಯ್ಸ್ ಫುಲ್ಲು ಮಳೆ ಕೊಡೋದಿಲ್ಲ, ಹಂಗೆ ಫುಲ್ ಗಾಳಿ ಬರ್ತಾವ, ನೋಡ್ಬೋದು ನೀವೇ. ಇಲ್ಲಿಂತ ವಿಡಿಯೋ ಮಾಡೋಕೆ ಹೋಯ್ತಿಲ್ಲ. ನೋಡಿ ಎಲ್ಲ ಫುಲ್ ಗ್ರೀನು ನಮ್ಮ ಹಿತ್ಲು. ಗಾಯ್ಸ್ ನೋಡ್ಬೋದು ನಮ್ಮ ಗಾಡಿ ಫುಲ್ ವಾಟರ್ ವಾಶ್. 1 ತಿಂಗಳಿಂದ 4-5 ಸತಿ ಆಗೈತೆ. ಮಳೆ ಬಂದಾಗಲೇ ವಾಟರ್ ವಾಶೆ, ಫುಲ್ಲು ಮಳೆ ಇವಾಗ ಫುಲ್ ಜೋರಾಗೋಯ್ತು. ಧ್ರುವ ಚೆನ್ನಾಗಿದೆ ಬಾಳ ಸುಂದರ. ಚೆನ್ನಾಗಿತ್ತಾ ಕೈಮಾ ಉಂಡೆ ಸಾರು? ಸೂಪರ್ ಆಗಿತ್ತಾ? ಇಷ್ಟ ಆಯ್ತಾ ನಿಂಗೆ ಕೈಮಾ ಉಂಡೆ ಇಷ್ಟನಾ ಚಿಕನ್ ಪೀಸ್ ಇಷ್ಟನಾ? ಚಿಕನ್ ಅಲ್ವಾ? ನಾನು ಹೇಳಿಲ್ಲಮ್ಮ ಅವ್ನಿಗೆ ಅದು ಇಷ್ಟ ಅಂತ, ನೀನೇ ಕಣ್ಣಮ್ಮ ಕೇಳಲಿಲ್ಲ. ಅಮ್ಮನೇ ಅಂತ ಗೊತ್ತಾ, ಅವ್ನಿಗೆ ಇಷ್ಟ ಇವಾಗ ತಿಂತಾನೆ ಅಂತ ಅಂದು. ಇವಾಗ ತಿಂತಾನೆ ಇಷ್ಟ. ಅದು ಅಪರೂಪಕ್ಕೆ ತಿನ್ನೋದ್ರಲ್ಲಿ ಏನು ತಪ್ಪು, ತಿಂತಾನೆ. ನಮ್ಮ ಅಮ್ಮಂದು ನಮ್ಮನೆ ಏನಂತಾರೆ ಧ್ರುವ, ಮಳೆ ಬಂದರೆ ಏನಾಗುತ್ತೆ ಅದೇನಂತಾರಲ್ಲ, ಸ್ವಿಮ್ಮಿಂಗ್ ಪೂಲ್ ಗೈಸ್. ಅದು ಬಾಯಲ್ಲಿ ಬರಲಿಲ್ಲ ಅಷ್ಟೇ. ಏನಾದ್ರು ಫುಲ್ ಬೆಳ್ಳ ಕಾಣ್ತಿದ್ಯಾ? ನಾನು ಸ್ನೋ ಎಲ್ಲ ಹಾಕತ್ತಾನೆ ಗೈಸುನು, ಅದಕ್ಕೆ ಇಷ್ಟು ಬೆಳ್ಳ ಕಾಣ್ತಿರೋದು ನೀನು. ಹೌದಾ? ನ್ಯಾಚುರಲ್ ಬ್ಯೂಟಿ. ಲೋ ನಾನು ತಿನ್ಬೇಕು ಅಂದೆ ಫಸ್ಟ್. ಹೌದಾ? ಅದೇ ಗೈಸು ನಮ್ಮ ಮಾವಿನ ಕಟ್ ಮಾಡ್ತಾವ್ರೆ. ಹಂಗೆಲ್ಲ ಎತ್ಕೊಂಡು ತಿನ್ನು, ಯಾವ್ದು ಬೇಕು. ಹೆಂಗೈತಾ? ನಿಧಾನ ಕದಾಗೈತೆ. ಇದೇ ಫಸ್ಟ್ ತಿಂತಾರದು. 2 ತಿಂಗಳಾಯ್ತು ಆಕ್ಚುಲಿ ಬಂದು, ಇವಾಗ ತಿಂತವನು. ಅದು ಜಾಸ್ತಿ ತಪ್ಪಿಸ್ಕೊಂಡು ತಿಂತವನು ಒಬ್ಬಳೇ. ನಾನು ಅನ್ಕೊಂಡ್ರೆ ಏನಾದ್ರು ತಿಂತೀನಿ, ಅದು ಜಾಸ್ತಿ ಮನೆಯೇ ತಿನ್ನೋದು. ಸದ್ಯಕ್ಕೆ ಇವಾಗ ನಾನು ತಿಂತವನು ಅಷ್ಟೇ. ಅಮ್ಮನ ಕಪ್ಪು ಹೆಂಗೈತೆ ಹೇಳು. ಸಕ್ಕತ್ತಲ್ಲ ಮಾಮಿ? ಸೂಪರ್ ಆಗೈತೆ, ತುಂಬ ಸಿಗೈತೆ ಹಣ್ಣು. ತಿಂದರೆ ಇಂತ ತಿನ್ನಬೇಕು, ಹಣ್ಣು ಸಿಗೈತೆ. ನಮ್ಮ ಡ್ಯಾಡಿ ತಿಂತವ್ರೆ, ನಮ್ಮಿ ತಿಂತವ್ರೆ. ತಿನ್ನು ಎತ್ಕೊಂಡು ಇನ್ನೇನಕ್ಕೆ ನೋಡಿ ಗಾಯ್ಸ್. ಹೊಸ ವಾಟ ಒಂದು ಪೀಸು.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಗಮ್ಮ ನೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗ್ತಾನೆ. ಬಾಯ್, ಟೇಕ್ ಕೇರ್. ಆದಷ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಬಾಯ್.